ಕಾಂಟ್ರಾಕ್ಟರ್ನ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಜಿಲ್ಲಾಧಿಕಾರಿಯ ಕಾರನ್ನು ಜಪ್ತಿ ಮಾಡಲಾಗಿದೆಯಂತೆ. ಇದೊಂದು ಅಪರೂಪದ ಘಟನೆ. ಆ ಡಿಸಿ ಅರ್ಥಾತ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆತನ ಕಾರು ಸೀಜ್ ಮಾಡಿದ ನ್ಯಾಯಾಲಯ. ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಇದು ಅಪರೂಪದ ಪ್ರಕರಣ. ಮೊಹಮ್ಮದ್ ರೋಷನ್ ಎನ್ನುವಂತಹ ಒಬ್ಬ ಜಿಲ್ಲಾಧಿಕಾರಿ ಡಿಸಿ, ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ 30 ವರ್ಷಗಳಿಂದ ಗುತ್ತಿಗೆದಾರನ ಬಿಲ್ ಪಾವತಿ ಉಳಿಸಿಕೊಂಡಿದ್ದ ಡಿಸಿ. ಸಣ್ಣ ನೀರಾವರಿ ಇಲಾಖೆಯ ಬ್ಯಾರೇಜ್ ನಿರ್ಮಿಸಿದ್ದ ಗುತ್ತಿಗೆದಾರ. ಬಹುಶಃ 1993-94ರಲ್ಲಿ ಘಟನೆ ನಡೆದಿದೆ. ಗುತ್ತಿಗೆದಾರನಿಗೆ ಪರಿಹಾರ ನೀಡಲು ಹಿಂದೇಟು ಹಾಕಿದ್ದರಿಂದ ಕಾರು ಸೀಜು, ಬಿಲ್ ಪಾವತಿ ಮಾಡುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಪರಿಹಾರ ನೀಡಲು ಹಿಂದೇಟು ಹಾಕಿದ್ದ ಡಿಸಿ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿದ್ದಾಗ ಕಾರನ್ನ ಸೀಜ್ ಮಾಡಿದ ಅಧಿಕಾರಿಗಳು. ಸರಿಯಾಗಿ ಆಗಿದೆ ಶಾಸ್ತ್ರಿ. ಅರ್ಜಿದಾರನ ಪರ ವಕೀಲ OB ಜೋಶಿ ಜಪ್ತಿ ಮಾಡಿ ಕೋರ್ಟ್ಗೆ ಒಪ್ಪಿಸಿದ್ದಾರೆ. 1992-93ರಲ್ಲಿ ಚಿಕ್ಕೋಡಿಯ ದೂಧ್ ಗಂಗಾ ನದಿಗೆ ಅಡ್ಡಲಾಗಿ ದಿವಂಗತ ನಾರಾಯಣ ಗಣೇಶ್ ಕಾಮತ್ ಎಂಬುವರು ಬ್ಯಾರೇಜ್ ನಿರ್ಮಾಣ ಮಾಡಿದ್ರು. ಗುತ್ತಿಗೆದಾರನ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಡಿಸಿ ಕಾರು ಜಪ್ತಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದೊಂದು ಆದೇಶ ಜನಸಾಮಾನ್ಯರ ಪರವಾಗಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೊಂದು ಸಾಕ್ಷಿ ಇದೆ. ಈತ ಜಿಲ್ಲಾಧಿಕಾರಿ. ಈ ಘಟನೆ 1992-93ರ ಎಡೆಯಲ್ಲಿ ನಡೆದಿರುತ್ತೆ. ಒಬ್ಬ ಕಾಂಟ್ರಾಕ್ಟರನ್ನ ಬಿಲ್ಲನ್ನು ಜಿಲ್ಲಾಧಿಕಾರಿಗಳು ಅದನ್ನು ಮೂವ್ ಮಾಡಬೇಕು, ಅದನ್ನು ಬಾಕಿ ಉಳಿಸ್ಕೊಂಡವ್ರೆ. ಅದಕ್ಕೆ ಅದರದೇ ಆದಂಥ ಕಾರಣಗಳಿದ್ದಿರ್ಬೋದು, ವೈಯಕ್ತಿಕ ಕಾರಣಗಳು. ಒಂದು ದುಡ್ಡು ಹೊಡಿಯೋಕ್ಕೆ ಮಾಡಿದ್ರು, ಬೇರೆ ಇನ್ನೊಂದು ಕಾರಣ ಇತ್ತು, ಅದು ಮತ್ತೊಂದು ಮಗದೊಂದು. ಗುತ್ತಿಗೆದಾರನಿಗೆ ಪರಿಹಾರ ನೀಡಲು ಹಿಂದೇಟು ಹಾಕಿದ್ದ ಡಿಸಿ. ನ್ಯಾಯಾಲಯ ಆದೇಶ ಹೊರಡಿಸುತ್ತೆ ನೀವು ಪರಿಹಾರ ಕೊಡಬೇಕು ಅಂತ ಹೇಳಿ. ಆದರೂ ಕೂಡ ಬೆನ್ನಿನ ಕೆಳಗೆ ಕೊಬ್ಬು ಜಾಸ್ತಿನೇ ಇತ್ತು. ಆತ ಪರಿಹಾರ ಕೊಡೋದಕ್ಕೆ ಮುಂದಾಗಿರಲಿಲ್ಲ. ಆತ ಡಿಸಿ ಕಚೇರಿಯಲ್ಲಿ ಇದ್ದಂತಹ ಸಂದರ್ಭ ಆತನ ಕಾರು ಹೊರಗಿತ್ತು, ಸೀಸ್ ಮಾಡಿದ್ದಾರೆ. ಅರ್ಜಿದಾರನ ಪರ ವಕೀಲ OB ಜೋಶಿ ಜಪ್ತಿ ಮಾಡಿ ಕೋರ್ಟ್ಗೆ ಒಪ್ಪಿಸಿದ್ದಾರೆ. 1992-93ರಲ್ಲಿ ಚಿಕ್ಕೋಡಿಯ ದೂಧ್ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತಹ ದಿವಂಗತ ನಾರಾಯಣ ಗಣೇಶ್ ಕಾಮತ್ ಎಂಬುವರು ಬ್ಯಾರೇಜ್ ನಿರ್ಮಾಣ ಮಾಡಿದ್ರು. ಈ ವೇಳೆ ಬ್ಯಾರೇಜ್ ನಿರ್ಮಾಣಕ್ಕೆ ಅಗತ್ಯ ಇರುವಷ್ಟು ಸಿಮೆಂಟ್ ಪೂರೈಕೆ ಮಾಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ವಿಳಂಬ ಮಾಡಿದ್ರು. ಇದರಿಂದ ಗುತ್ತಿಗೆದಾರ ಕಾಮತ್ ಅವರಿಗೆ ಬಹಳಷ್ಟು ಹಾನಿಯಾಗಿತ್ತು. ಷರತ್ತುಬದ್ಧ ಗುತ್ತಿಗೆಯಲ್ಲಿ ಬಿಲ್ ಸಿಗದಿದ್ದಕ್ಕೆ ನೀರಾವರಿ ಇಲಾಖೆ ವಿರುದ್ಧ 1995ರಲ್ಲಿ ಗುತ್ತಿಗೆದಾರ ಕಾಮತ್ ನ್ಯಾಯಾಲಯದ ಮೊರೆ ಹೋಗ್ತಾನೆ. ಬೆಳಗಾವಿಯ ಪ್ರಥಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿತ್ತು. ಗುತ್ತಿಗೆದಾರನಿಗೆ ಪರಿಹಾರ ನೀಡುವಂತೆ ತೀರ್ಪು ನೀಡಿತ್ತು. ಆದರೆ ಆ ತಾಕೀತನ್ನು ಕೂಡ ಅನುಸರಿಸದೇ ಇದ್ದಂತಹ ಜಿಲ್ಲಾಧಿಕಾರಿ ಆತನ ಕಾರನ್ನು ಸ್ವತಃ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.